ತುಳು ಭಾಷೆಯನ್ನ ಸಂವಿಧಾನದ 8ನೇ ಪರಿಚ್ಛೇದಕ್ಕೆ ಸೇರಿಸಬೇಕು ಎಂಬ ಕೂಗು ಕೇಳಲಾರಂಭಿಸಿ ಹಲವು ದಶಕಗಳೇ ಕಳೆದಿವೆ. ಆದರೆ ಇದುವರೆಗೆ ಯಾವ ಪ್ರಯೋಜನವೂ ಆಗಿಲ್ಲ. ಆದರೆ ತುಳುನಾಡಿನ ಮಣ್ಣಿನ ಮಕ್ಕಳು ಮಾತ್ರ ತುಳು ಭಾಷೆಗೆ ತಮ್ಮದೇ ಆದ ಗೌರವ ನೀಡುತ್ತಲೇ ಇದ್ದಾರೆ. ಪುತ್ತೂರಿನ ಹೆಣ್ಣು ಮಗಳೊಬ್ಬಳು ತನ್ನ ದಿನಸಿ ಅಂಗಡಿಗೆ ತುಳು ಭಾಷೆಯಲ್ಲಿ ನಾಮಫಲಕ ಹಾಕುವ ಮೂಲಕ ತುಳು ಪ್ರೇಮಕ್ಕೆ ನಾಂದಿ ಹಾಡಿದ್ದಾರೆ. ಗ್ರಾಮೀಣ ಭಾಗದ ಹೆಣ್ಣು ಮಗಳು ತಮ್ಮ ಅಂಗಡಿ ಹೆಸರನ್ನ ತುಳು ಭಾಷೆಯಲ್ಲಿ ಬರೆದು ತುಳುವಿನ ತನ್ನತನವನ್ನ ಪ್ರದರ್ಶಿಸಿರುವುದು ಇದೀಗ ಎಲ್ಲೆಡೆ ಸದ್ದು ಮಾಡ್ತಾ ಇದೆ. ಪುತ್ತೂರು ತಾಲೂಕಿನ ಕುಡಿಪಾಡಿ ಗ್ರಾಮದ ಓಲ್ಸಾಲ ಎಂಬಲ್ಲಿ ವಾಸವಾಗಿರುವ ವಿನುತಾ ತನ್ನ ಹಳ್ಳಿಯ ಅಂಗಡಿಗೆ ತುಳು ಭಾಷೆಯಲ್ಲಿ ನಾಮಫಲಕವನ್ನ ಅಳವಡಿಸಿದ್ದಾರೆ. ಶ್ರೀ ಸಾಯಿ ವಾಸುಕಿ ಕಾಂಪ್ಲೆಕ್ಸ್ ಎಂಬ ಕನ್ನಡ ನಾಮಫಲಕದ ಮೇಲ್ಭಾಗದಲ್ಲಿ ತುಳು ಲಿಪಿಯಲ್ಲಿ ಇದೇ ಹೆಸರು ರಾರಾಜಿಸ್ತಾ ಇದೆ. ಇದು ತುಳುಗೆ ವ್ಯಾಲ್ಯೂ ಕೊಡ್ಬೇಕಲ್ವಾ, ಅದಕ್ಕೋಸ್ಕರ ಎಲ್ಲ ಇದೆ. ಆದ್ರೆ ತುಳು ಅಲ್ಲಿ ಯಾರು ಮಾಡಿಲ್ಲ. ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಎಲ್ಲ ಒರಿಜಿನಲ್ ಮಾಡ್ತಾರೆ. ತುಳಲ್ಲೂ ಒಂದು ಇರ್ಲಿ ಅಂತ ನಮ್ಮ ಅಭಿಪ್ರಾಯ. ಅದಕ್ಕೋಸ್ಕರ ಈಗ ಬೋರ್ಡ್ ಹಾಕಿದ ನಂತರ ಇಂಟ್ರೆಸ್ಟಿಂಗ್ ಅಲ್ಲ ಏನದು, ಯಾವ ಭಾಷೆ ಮಲಯಾಳ ಭಾಷೆಯಲ್ಲಿ ಬರ್ದಿದ್ದೀರಾ? ಅದೆಲ್ಲ ಇಲ್ಲ, ನಾವು ತುಳು ಭಾಷೆಯಲ್ಲಿ. ಯಾರು ಬರ್ದದ್ದು? ಅದು ನಮ್ಮ ಹಸ್ಬೆಂಡ್ಗೆ ತುಂಬಾ ಇದ್ರಲ್ಲಿ ಇಂಟ್ರೆಸ್ಟ್ ಇತ್ತು. ಅದ ಕಾರಣ ಅವ್ರು ಕರೆಸಿ ತುಳಲ್ಲೇ ಬರ್ದಿದ್ರು. ಆಕ್ವಾ ಗೈಡ್ ಸರ್ವಿಸ್ ಟೆಕ್ನಿಷಿಯನ್ ಬ್ಯಾಂಗ್ಳೂರ್. ಅಲ್ಲ, ತುಳು ಲಿಪಿ ಬರೆಸಿದ್ದಲ್ಲ ಬೇರೆ ಗೊತ್ತಿರೋರಲ್ಲಿ ಅಲ್ವಾ? ನಮಗೂ ಇಂಟ್ರೆಸ್ಟ್ ಇದೆ. ಅದು ಅವ್ರು ಕಳಿಸಿದ್ದಾರೆ ನಮ್ಗೆ. ಅದರಲ್ಲಿ ನಾವು ಕನ್ನಡ ಲಿಪಿಯಲ್ಲಿ ಹೇಗೆಲ್ಲ ಇದೆ ಅಕ್ಷರ ವರ್ಣಮಾಲೆ, ಅದೇ ತರ ತುಳು ವರ್ಣಮಾಲೆಯನ್ನು ಕೊಟ್ಟಿದ್ದಾರೆ.